ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮನೇಲೆ ಯಾವ ಥರ ಬ್ರೆಡ್ ಪಿಜ್ಜಾ ಮಾಡ್ಕೊಳ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 2 ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ. ಇಲ್ಲಿ ಅದಕ್ಕೆ ಪಿಜ್ಜಾ ಸಾಸ್ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನೋಡಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮಯೋನೀಸ್ ಹಾಕ್ಕೊಳ್ತಾ ಇದ್ದೀನಿ. ಮಯೋನೀಸ್ ಕೂಡ 2 ಸ್ಲೈಸ್ ಬ್ರೆಡ್ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇವಾಗ ಮಯೋನೀಸ್ ಮತ್ತು ಪಿಜ್ಜಾ ಸಾಸ್ ಹಾಕೊಂಡ್ಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ, ಇದು 3 ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಬೇಕೋ ಆ ವೆಜಿಟೇಬಲ್ ತೊಗೊಳ್ಬೋದು. ಸ್ವೀಟ್ ಕಾರ್ನ್ ತೊಗೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಈರುಳ್ಳಿ ಕ್ಯಾಪ್ಸಿಕಮ್ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಬ್ರೆಡ್ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಬ್ರೆಡ್ ಮೇಲೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚೀಸ್ ಸ್ಲೈಸ್ ಹಾಕ್ಕೊಳ್ತೀನಿ. 2 ಬ್ರೆಡ್ ಮೇಲೆ ಒಂದೊಂದು ಚೀಸ್ ಸ್ಲೈಸ್ ಇಟ್ಕೊಳ್ತಿದ್ದೀನಿ. ಇದು ರೆಡಿ ಆಗಿದೆ. ಇವಾಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಅದ್ರ ಮೇಲೆ ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಬೇಕು. ಡಬಲ್ ಪ್ಯಾನ್ ಯೂಸ್ ಮಾಡಬೇಕು, ಯಾಕೆಂದರೆ ನೀವು ಡೈರೆಕ್ಟ್ ಪ್ಯಾನ್ ಮೇಲೆ ಇಟ್ಟರೆ ಬ್ರೆಡ್ ಎಲ್ಲ ಬರ್ನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಸ್ವಲ್ಪ ಕರಗಿದ್ಮೇಲೆ ಇದ್ರ ಮೇಲೆ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಬ್ರೆಡ್, ಅದನ್ನು ಪ್ಲೇಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 8 to 10 ಮಿನಿಟ್ಸ್ ನಾವು ಬಿಟ್ಬಿಡಬೇಕು. ಫ್ಲೇಮ್ನ ಲೋನಲ್ಲಿ ಇಡಬೇಕು. ಚೀಸ್ ನಿಧಾನವಾಗಿ ಮೆಲ್ಟ್ ಆಗುತ್ತೆ, ಅದಕ್ಕೆ 8 to 10 ಮಿನಿಟ್ಸ್ ನಾವು ಬಿಟ್ಬಿಡಬೇಕು. ನೋಡಿ, ಚೀಸ್ ನಿಧಾನವಾಗಿ ಮೆಲ್ಟ್ ಆಗ್ತಾ ಇದೆ. 10 ಮಿನಿಟ್ಸ್ ಆದಮೇಲೆ ಇದು ಕಂಪ್ಲೀಟಾಗಿ ರೆಡಿಯಾಗಿರುತ್ತೆ. ಕಂಪ್ಲೀಟಾಗಿ ಅದು ಮೆಲ್ಟ್ ಆಗಿರುತ್ತೆ ಚೀಸು. ನೋಡಿ, ಇವಾಗ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಚೀಸೆಲ್ಲ, ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಪ್ಲೇಟ್ ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಇವಾಗ ಅರಿಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಮತ್ತು ಅರಿಗೆನೋ ಇಲ್ಲ ಅಂದರೆ ಹಂಗೆ ಕೂಡ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅರಿಗೆನೋ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಮುಗೀತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ತಿನ್ನಬೇಕು. ಚೀಸ್ ಮೆಲ್ಟ್ ಆಗಿರುತ್ತಲ್ಲ, ಆವಾಗಲೇ ಬಿಸಿಯಾಗಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಮನೇಲಿ ಮಕ್ಕಳಿದ್ರೆ ಅಂತೂ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.